ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪಾಕಿಸ್ತಾನಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಅವರ ಮಾತುಗಳು ಮತ್ತು ಪಾಕಿಸ್ತಾನದ ಮಂತ್ರಿಗಳ ಮಾತುಗಳು ಹೇಳ್ತಾ ಇವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಪದೇ ಪದೇ ಗೊತ್ತಾಗ್ತಾ ಇದೆ. ಅದರಲ್ಲೂ ಈಗ ಖರ್ಗೆ ಮತ್ತು ಮರಿಖರ್ಗೆಯ ಮಾತುಗಳು, ಭಾರತದ ಒಳಗೆ ನಡೆದಿರೋ ಘಟನೆಗಳು, ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಮಂತ್ರಿಗಳು ಮಾತಾಡಿದ್ದ ಮಾತುಗಳು ಎಲ್ಲವೂ ಇಂತಹ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇವೆ. ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅನ್ನೋ ಅಯೋಗ್ಯ ಚಿಕ್ಕಬಳ್ಳಾಪುರ ಶಾಸಕ RSS ಹಿಂದೂಗಳಿಗಾಗಿ ಏನನ್ನ ಮಾಡಿದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ಜೊತೆ ಅಪ್ಪ ಹಿರಿಕರ್ಗೆ ಮತ್ತು ಮಗ ಮರಿಕರ್ಗೆ ಲಿಂಕ್ ಅನ್ನ ಹೇಗೆ ಇಟ್ಕೊಂಡಿದ್ದಾರೆ? ಅವರು ಮಾಡ್ತಾ ಇರೋ ಘನಾಂಧಾರಿ ಕೆಲಸ ಏನು? RSS ಹಿಂದೂಗಳಿಗಾಗಿ ಏನೆಲ್ಲ ಮಾಡ್ತಾ ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ರಾಹುಲ್ ಗಾಂಧಿ ಸದ್ಯದಲ್ಲೇ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತೀನಿ ಅನ್ನೋದನ್ನ ಹೇಳಿದ್ರು ಅನ್ನೋ ವರದಿಗಳು ಬರ್ತಾ ಇವೆ. ಅದೇ ಕಾರಣಕ್ಕೆ ರೊಚ್ಚಿಗೆದ್ದಿದ್ದ ಖರ್ಗೆ ಕೇರಳದಲ್ಲಿ ನಿಂತು ಗುಜರಾತಿಗಳು ಅವಿದ್ಯಾವಂತರು, ಕೇರಳದ ಮತದಾರರು ಮಾತ್ರ ಬುದ್ಧಿವಂತರು, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ತಾರೆ, ಕೇರಳದ ಜನರು ಮೋದಿಗೆ ಮತವನ್ನ ಹಾಕಲ್ಲ ಅಂತ ಬಾಯನ್ನು ಪಡ್ಕೊಂಡಿದ್ರು. ಈಗ ನೋಡಿದ್ರೆ ನಾನು ಹೇಳಿರೋ ಅರ್ಥನೇ ಬೇರೆ, ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದೇ ಬೇರೆ ಅಂತಿದ್ದಾರೆ. ಅಲ್ಲ ರೀ, ಅದನ್ನ ಎಲ್ಲ ಮಾಧ್ಯಮಗಳು ತೋರಿಸಿವೆ. ಇವರು ಮಾತಾಡಿದ್ದು ಲೈವ್ ಆಗಿ ಟೆಲಿಕಾಸ್ಟ್ ಕೂಡ ಆಗಿದೆ. ಅಲ್ಲಿ ಹೇಳಿರೋದೇ ಇದು. ಆದರೂ ನಾನು ಏನೋ ಹೇಳಿದ್ದೆ ಅಂತಿದ್ದಾರೆ. ಅದಕ್ಕೆ ಕಾರಣ ಅವರಿಗೆ ಮೋದಿ ಅವರ ಮೇಲಿರೋ ವೈಯಕ್ತಿಕ ದ್ವೇಷ. ಇರ್ಲಿ ಬಿಡಿ. ಇನ್ನು ಇದೇ ಖರ್ಗೆ ಅಸ್ಸಾಮಲ್ಲಿ ನಿಂತು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಜನರಿಗೆ ಅದೇನು ಮಾಡ್ತಾರೆ ಅನ್ನೋದನ್ನ ಹೇಳ್ರಿ ಅಂದ್ರೆ, RSS ಮತ್ತು BJP ವಿಷಸರ್ಪ ಮತ್ತು ಚೇಳುಗಳ ಹಾಗೆ ಕುರಾನಲ್ಲಿ ಹೇಳಿದೆ, ಪ್ರಾರ್ಥನೆ ಮಾಡುವಾಗ ವಿಷದ ಸರ್ಪಗಳು ಹಾಗೆ ಚೇಳುಗಳು ಬಂದ್ರು ಹೊಡೆದಾಕ್ಬೇಕು ಅಂತ, ಅದೇ ರೀತಿ BJP ಮತ್ತು RSS ಅನ್ನ ಕೊಲ್ಲಬೇಕು ಅಂತ ಹೇಳಿದ್ರು. ಅದನ್ನ ಮರಿಖರ್ಗೆ ಮತ್ತು ಪ್ರದೀಪ್ ಈಶ್ವರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ರು. ಅಲ್ಲಿಗೆ ಇವರ ಟಾರ್ಗೆಟ್ RSS ಮತ್ತು BJP ಅಂತ ಆಯ್ತು. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ವಾರದ ಹಿಂದೆ ಬೆದರಿಕೆಯನ್ನ ಹಾಕಿದ್ದ, ಭಾರತದಲ್ಲಿರೋ RSS ಕ್ಯಾಂಪ್ಗಳನ್ನು ಹೊಡೆದು ಹಾಕ್ತೀವಿ ಅಂತ. ಅಯ್ಯೋ, ಇಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತಾಡಿದ್ದಕ್ಕೂ ಖರ್ಗೆ ಮಾತಾಡಿದ್ದಕ್ಕೂ ಏನು ಸಂಬಂಧ ಅಂತ ಕೇಳಬೇಡಿ. ಅದಾದ 3 ದಿನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅಸ್ಸಾಂನ ನೀಲಂ ಬಜಾರ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ RSS ಮತ್ತು BJPಯನ್ನು ಕೊಲ್ಲಬೇಕು, ಇಲ್ಲ ಅಂದರೆ ಮುಸಲ್ಮಾನರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೊಗಡೆ ಬಿಟ್ಟಿದ್ರು. ಇದಾದ 2 ದಿನಗಳಲ್ಲಿ ನಾಗಪುರ RSS ಕಚೇರಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರೋ ದೋಸರ್ ಭವನ್ ಚೌಕ್ ಬಳಿ ಸ್ಫೋಟಕಗಳು ಪತ್ತೆಯಾಗುತ್ತವೆ. ಅಲ್ಲಿ 15 ಜಿಲೋಟಿನ್ ಸ್ಟೇಕ್, 8 ಕನೆಕ್ಟರ್, 58 ಡೆಟೋನೇಟರ್ಗಳು ಸಿಕ್ಕಿವೆ. ಅವುಗಳನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈಗ ಒಂದಕ್ಕೊಂದನ್ನು ಲಿಂಕ್ ಮಾಡ್ತಾ ಹೋಗಿ ಮೊದಲು ಪಾಕಿಸ್ತಾನದ ರಕ್ಷಣಾ ಸಚಿವನ ಹೇಳಿಕೆ ಬರುತ್ತೆ. ಅದಾದ ನಂತರ 3 ದಿನದಲ್ಲಿ ಖರ್ಗೆಯ ಹೇಳಿಕೆ, ಆಮೇಲೆ RSS ಕಚೇರಿಯ ಬಳಿ ಸ್ಫೋಟಕಗಳು ಪತ್ತೆಯಾಗುತ್ತವೆ. ಆದರೂ ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಲವ್ ಸ್ಟೋರಿ ಅಂದರೆ ಪ್ಯಾರ್ ಕಿ ಮೊಹಬ್ಬತ್ ಇದು ಹೊಸತೇನಲ್ಲ ಬಿಡಿ. ಯಾಕಂದರೆ ಈ ಹಿಂದೆ ಕೂಡ ಬಹಳಷ್ಟು ಘಟನೆಗಳು ಇದೇ ರೀತಿಯಾಗಿ ನಡೆದಿವೆ. ಆಪರೇಷನ್ ಸಿಂಧೂರಲ್ಲೂ ಪಾಕಿಸ್ತಾನ ಹೇಳಿಕೊಂಡಿದ್ದನ್ನೇ ಇಲ್ಲಿ ಕಾಂಗ್ರೆಸ್ ನಾಯಕರು ಅನ್ನಿಸಿಕೊಂಡವರು ಕೇಳಿದ್ರು. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯ ಸೀಕ್ರೆಟ್ ವಿಚಾರಗಳು ಸಂಸತ್ತಲ್ಲೇ ಚರ್ಚೆ ಆಗಬೇಕು ಅನ್ನೋದನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತಾಡಿದ್ರು. ಅಲ್ಲಿ ಒಂದಷ್ಟು ವಿಷಯಗಳನ್ನು ಪಾಕಿಸ್ತಾನಕ್ಕೆ ತಿಳಿಸೋ ಪ್ರಯತ್ನವನ್ನು ಮಾಡೋ ತಂತ್ರವನ್ನ ಆಗ ಮಾಡಿದ್ರು. ಆಗ ಬಹಳಷ್ಟು ಭಾರತೀಯರು ಮುಖಕ್ಕೆ ಉಗಿದದ್ದು ಆಯಿತು. ಇವರದ್ದೇ ಪಕ್ಷದ ಅಸ್ಸಾಂ ನಾಯಕ ಗೌರವ್ ಗೊಗೊಯ್ ಇದ್ದಾರಲ್ಲ, ಪಾಕಿಸ್ತಾನದ ಜೊತೆ ನೇರ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಂತ ಇದು ಮಾತ್ರ ಅಲ್ಲ, ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಭಾರತ ಕಾರ್ಯಾಚರಣೆ ಮಾಡೋಕ್ಕೆ ಹೋದರೆ ಅಯ್ಯೋ ನಾವು ಶಾಂತಿ ಪ್ರಿಯರು, ನಾವು ಇದಕ್ಕೆಲ್ಲ ಒಪ್ಪಿಗೆಯನ್ನು ಕೊಡಲ್ಲ ಅಂತಾರೆ. ಅದೇ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಒಳಗೆ ಬಂದು ದಾಳಿಯನ್ನು ಮಾಡಿ ಭಾರತೀಯರನ್ನು ಹತ್ಯೆ ಮಾಡಿದರೆ ಆಗ ಪಾಕಿಸ್ತಾನದ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ಕೊಡಲ್ಲ. ಇವರ ರಾಜಕೀಯ ಕೂಡ ಪಾಕಿಸ್ತಾನದ ರಾಜಕೀಯವನ್ನೇ ಹೋಲುತ್ತೆ. ಅಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳು POKಯನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ತೀವಿ ಅನ್ನೋದನ್ನೇ ಹೇಳಿ ಹೇಳಿ ಮತವನ್ನು ಹಾಕಿಸಿಕೊಳ್ತಾರೆ. ಅದೇ ರೀತಿ ಭಾರತದ ಒಳಗೆ ಇಲ್ಲಿಯವರೆಗೂ ಸಂವಿಧಾನದ ಹೆಸರನ್ನು ಹೇಳ್ತಾ ಇದ್ದ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ನೇರವಾಗಿ RSS ಮತ್ತು BJP ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆ. ಇದನ್ನೇ ಈಗ ಪಾಕಿಸ್ತಾನದ ಮಾಧ್ಯಮಗಳು ಮತ್ತು ಅಲ್ಲಿನ ರಾಜಕಾರಣಿಗಳು ಹೇಳ್ತಾ ಇರೋದು. BJP ಮತ್ತು RSS ಇಂದ ಇಸ್ಲಾಂ ಖತ್ರೆ ಮೇ ಹೇ ಅಂತ. ಆದರೆ ಇಸ್ಲಾಂ ಭಾರತದಲ್ಲಿ ಖತ್ರೆ ಮೇ ಹೇ ಅಂತ ಹೇಳ್ತಾ ಇರೋದು ಪಾಕಿಸ್ತಾನದ ಏಜೆಂಟರ ಹಾಗೆ ಆಡ್ತಾ ಇರೋ ಕಾಂಗ್ರೆಸ್ಸಿನ ಕೆಲ ಛತ್ರಿಗಳು. ಇಲ್ಲಿ ಅಪ್ಪ ಹಿರಿಕರಿಗೆ ಮಾತಾಡಿದರೆ ತಪ್ಪಲ್ಲ ಅಂತ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಅದಕ್ಕೆ ಸಮಜಾಯಿಷಿ ಕೊಡ್ತಾ ಇರೋದು ಮರಿಕರ್ಗೆ ಅಲಿಯಾಸ್ ನಮ್ಮ ರಾಜ್ಯದ ದುರಂತ ಮಂತ್ರಿ IT BT ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ.
ಅಲ್ಲ ರೀ, ನಮ್ಮ ರಾಜ್ಯದಲ್ಲಿ ಅದೆಂಥದ್ದು ದ್ವೇಷ ಭಾಷಣ ಬಿಲ್ ತಗೊಂಡು ಬಂದ್ರಲ್ಲ, ಅದನ್ನು ಪಾಸ್ ಮಾಡಿದ್ರಲ್ಲ, ಅದು ಸಾಮಾನ್ಯ ಜನರಿಗಾಗಿ ಮಾತ್ರ ಅನ್ನೋದನ್ನು ಅವತ್ತೇ ಹೇಳಿದ್ವಿ. ಇವರದ್ದೇ ಪಕ್ಷದ ಯಾವುದೇ ನಾಯಕರು ಏನೇ ಮಾತಾಡಿದ್ರು ಅಲ್ಲಿ ಯಾವುದು ಅಪ್ಲೈ ಆಗಲ್ಲ ಅನ್ನೋದನ್ನು ಹೇಳಿದ್ವಿ. ಅದೇ ಬೇರೆ ಪಕ್ಷದವರು ಏನಾದರೂ ಮಾತಾಡಿದ್ರೆ ಅಯ್ಯೋ ಆ ಪಕ್ಷದವರು ಕೊಲೆಯನ್ನೇ ಮಾಡಿದ್ರು ಅನ್ನೋ ಹಾಗೆ ಇದೇ ಮರಿಕರಿಗೆ ಮಾತಾಡ್ತಾ ಇದ್ರು. ಈಗ ಅಪ್ಪ ಹಿರಿಕರಿಗೆ ಮಾತಾಡಿದ್ದೆಲ್ಲ ಸರಿ ಅಂತಿದ್ದಾರೆ. ಅಲ್ಲಿಗೆ ಇವತ್ತು ಭಾರತದ ಒಳಗೆ ಹಿಂದೂ ಮುಸ್ಲಿಮರನ್ನು ಹೊಡಿತಾ ಇರೋದು ಕಾಂಗ್ರೆಸ್ ನಾಯಕರ ಅಥವಾ BJP ನಾಯಕರ ಅನ್ನೋದನ್ನು ಜನರೇ ಅರ್ಥ ಮಾಡ್ಕೊಳ್ತಾರೆ ಬಿಡಿ, ನಮಗೆ ರಾಜಕೀಯ ಯಾಕೆ ಬೇಕು. ಆದರೂ ಪ್ರಿಯಾಂಕರ್ಗೆ ಅಪ್ಪ ಹೇಳಿದ್ದೆಲ್ಲ ಸರಿ ಇದೆ ಅನ್ನೋದಾದರೆ, ಅಪ್ಪ ಪಾಕಿಗಳು ಹೇಳಿದ್ದನ್ನೇ ಇಲ್ಲಿ ಮಾತಾಡೋದಾದರೆ ಇವರಿಬ್ಬರಿಗೂ ಪಾಕಿಸ್ತಾನದ ಲಿಂಕ್ ಇದೆ ಅನ್ನೋ ಅನುಮಾನಗಳು ಬರಲ್ವಾ? ಖಂಡಿತ ಬರುತ್ತೆ. ಇನ್ನೊಂದು ಕಡೆ ನಮ್ಮ ರಾಜ್ಯದ ಆಕ್ಸಿಡೆಂಟಲ್ MLA ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮಾಧ್ಯಮದ ಮುಂದೆ ನಿಂತ್ಕೊಂಡು ಮೊನ್ನೆ ತಾನೇ ಅಯ್ಯೋ ದಾವಣಗೆರೆ ಮತ್ತು ಬಾಗಲಕೋಟೆಯ ಜನರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಅದು ಸತ್ತು ಹೋಗಿರೋ ಮೇಟಿ ಮತ್ತು ಶಿವಶಂಕರಪ್ಪ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತೆ. ನಾವು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತಾ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. RSS ಬಗ್ಗೆ ಖರ್ಗೆ ಹೇಳಿದ್ರಲ್ಲಿ ತಪ್ಪೇನಿದೆ? ಅವರು ಹಿರಿಯ ನಾಯಕರು. ನಾನೊಬ್ಬ ಹಿಂದೂ ಆಗಿ ಮುಸಲ್ಮಾನರ ಪರ ಮಾತಾಡ್ತಾ ಇದ್ದೀನಿ. ಮುಸ್ಲಿಮರ ಪರ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ನಾನು ಹಿಂದೂ ಆಗಿ ನಿಮ್ಮ ಪರ ಇದ್ದೀನಿ. ಹಾಗಾಗಿ ನನ್ನ ತಮ್ಮ ಸಮರ್ಥ ಅವರಿಗೆ ದಾವಣಗೆರೆ ದಕ್ಷಿಣ ಮುಸ್ಲಿಮರೆಲ್ಲ ಮತವನ್ನು ಹಾಕಿ RSS ಹಿಂದೂಗಳಿಗೆ ಏನನ್ನ ಮಾಡಿದೆ ಅಂತ ಕೇಳೋದ? ಅಯ್ಯೋ ಕರ್ಮವೇ, ನಾನು RSS ಸದಸ್ಯ ಅಲ್ಲ, ಆದರೂ ನಾನು ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ, ಅದನ್ನು ಹೇಳಿಬಿಡ್ತೀನಿ. ಈಗ ಪ್ರದೀಪ್ ಈಶ್ವರ್ ಹೇಳಿಕೊಳ್ತಾ ಇದ್ದಾರಲ್ಲ ನಾನೊಬ್ಬ ಹಿಂದೂ ಅಂತ, ಅದರಲ್ಲೂ ರಾಜಾರೋಷವಾಗಿ ಅದನ್ನು ಅಷ್ಟೊಂದು ಜೋರಾಗಿ ಇವತ್ತು ಹೇಳಿಕೊಳ್ಳೋದಕ್ಕೆ ಮುಖ್ಯ ಕಾರಣ RSS. ಯಾಕಂದರೆ RSS ಹೋರಾಟ ಅನ್ನೋದು ಕೇವಲ ಹಿಂದೂಗಳಿಗಾಗಿ ಅಲ್ಲ, ಪ್ರತಿ ನಿಜ ಭಾರತೀಯರಿಗಾಗಿ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಭಾರತದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರ ಮೂಲವೇ ಹಿಂದುತ್ವ ಮತ್ತು ಸನಾತನ ಧರ್ಮ. ಈ ಮಣ್ಣಲ್ಲೇ ಸನಾತನ ಧರ್ಮ ಅನ್ನೋದಿದೆ. ಹಾಗಾಗಿ ಇಲ್ಲಿ ಯಾವುದೇ ಧರ್ಮದವರಾಗಿರಲಿ ಅವರು ನಿಜವಾದ ಭಾರತೀಯರಾಗಿದ್ದರೆ ಅವರು ಕೂಡ ಸನಾತನಿಗಳೇ. ಅದರಲ್ಲೇ ಭಾರತದ ದೇಶ ಪ್ರೇಮ ಇರೋದು. ಈ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರಕ್ಕೆ 3-4 ಆಂಬ್ಯುಲೆನ್ಸನ್ನು ಕೊಟ್ಕೊಂಡಿದ್ದಾರೆ. ಅದನ್ನು ಬಹಳಷ್ಟು ಕಡೆಗಳಲ್ಲಿ ಹೇಳ್ಕೊಳ್ತಾನೆ ಇರ್ತಾರೆ. ಅದೇ ರೀತಿ ಅವರ ಪರಿಶ್ರಮ ನೀಟ್ ಕೋಚಿಂಗ್ ಸೆಂಟರಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು ನಾನು ಸಾಧನೆ ಮಾಡಿದ್ದೀನಿ ಅಂತಾರೆ. ಅದೇನೋ ಎಲ್ಲವನ್ನ ಫ್ರೀ ಕೊಟ್ಟ ಹಾಗೆ ಅಥವಾ ತುಂಬ ಕಡಿಮೆ ದರದಲ್ಲಿ ಕೊಟ್ಟ ಹಾಗೆ. ಇಲ್ಲಿ ಫೀಸ್ ತಗೊಂಡು ಹೇಳಿಕೊಡೋದೆಲ್ಲ ಬಿಸ್ನೆಸ್, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಲ್ಲೂ ಅತಿಯಾದ ಫೀಸ್ ತಗೊಂಡ್ರೆ ಅದನ್ನು ಸ್ವಾರ್ಥ, ಜೊತೆಗೆ ಬೇರೆ ಏನೋ ಕರೀತಾರೆ ಬಿಡಿ, ಅದು ಬೇಡ. ಅಂಥದ್ರಲ್ಲಿ ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಶಾಲಾ ಕಾಲೇಜುಗಳನ್ನು RSS ಮಾಡಿದೆ. ಹಾಗಂತ RSS ಹೆಸರಲ್ಲಿ ಮಾಡಿಕೊಂಡಿಲ್ಲ, ಬೇರೆ ಬೇರೆ ಹೆಸರುಗಳಲ್ಲಿ ಮಾಡಿದೆ. ಇಲ್ಲಿ ಶಾಲೆಗಳ ಫೀಸ್ ಕೇವಲ 30,000 ರಿಂದ 50,000 ಇರುತ್ತೆ. ಅದರಲ್ಲೂ ಊಟ, ಬಟ್ಟೆ, ಹಾಸ್ಟೆಲ್ ಎಲ್ಲವನ್ನ ಕೊಡಲಾಗತ್ತೆ. ಅಲ್ಲಿ ಹೇಳಿಕೊಡೋದು ವಿದ್ಯೆ. ಯಾಕಂದರೆ ಲಕ್ಷ ಫೀಸ್ ತಗೊಳ್ಳಲ್ಲ, ಇನ್ನೊಬ್ಬರ ಬಗ್ಗೆ ದ್ವೇಷದ ಮಾತುಗಳನ್ನು ಆಡಲ್ಲ, ಅದನ್ನು ಹೇಳಿಕೊಡೋದೇ ಇಲ್ಲ. ಅಲ್ಲಿ ಓದಿರೋ ಪ್ರತಿ ವಿದ್ಯಾರ್ಥಿ ದೇಶ ಪ್ರೇಮಿ ಆಗಿರ್ತಾರೆ. ಈ ಪ್ರದೀಪ್ ಈಶ್ವರ್ ಸಾಕ್ಷಿ ಇಲ್ಲದೆ ನಾನು 7,000 ವಿದ್ಯಾರ್ಥಿಗಳನ್ನು ಡಾಕ್ಟರ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾರಲ್ಲ, ಅದೇ RSS ಅನ್ನೋ ಸಂಘಟನೆಯ ಶಾಲಾ ಕಾಲೇಜುಗಳಲ್ಲಿ ಓದಿರೋ ಕೋಟ್ಯಾಂತರ ಜನರು ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರದೀಪನ ಸುತ್ತಲೂ ಕೂಡ ಇರ್ತಾರೆ. ಅಷ್ಟೇ ಯಾಕ್ರಿ, ಈ ಪ್ರದೀಪ್ ಈಶ್ವರ್ ನಡೆಸ್ತಾ ಇರೋ ನೀಟ್ ಕೋಚಿಂಗ್ 1 ವರ್ಷಕ್ಕೆ 3 ರಿಂದ 4 ಲಕ್ಷ ಫೀಸ್. ಅದೇ ನೀಟ್ ಕೋಚಿಂಗನ್ನು RSSನ ಒಂದು ಶಿಕ್ಷಣ ಸಂಸ್ಥೆ ಕೂಡ ನಡೆಸುತ್ತೆ. ಅದೇ ರಾಷ್ಟ್ರೋತ್ಥಾನ ನೀಟ್ ಕೋಚಿಂಗ್, ಅದರ ಫೀಸ್ ಕೇವಲ ವರ್ಷಕ್ಕೆ 1 ಲಕ್ಷ. ಬರೀ ಇಷ್ಟನ್ನು ಹೇಳಿದರೆ ಸಾಕಾಗಲ್ಲ. ಈಗಾಗಲೇ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರಕ್ಕೆ 4 ಆಂಬ್ಯುಲೆನ್ಸ್ ಕೊಟ್ಟು ಅದೇನೋ ಸಾಧನೆ ಮಾಡಿದ್ದೀನಿ ಅಂತಿದ್ದಾರಲ್ಲ. ಇಡೀ ಭಾರತದಲ್ಲೇ RSSನ 28,830 ಆಂಬ್ಯುಲೆನ್ಸ್ಗಳು ಇದ್ದಾವೆ. ಇನ್ನು ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ಸುಮಾರು 60 ಲಕ್ಷದ RSS ಸ್ವಯಂ ಸೇವಕರು ಸದಾ ಸಿದ್ಧರಾಗಿರ್ತಾರೆ. ಅಲ್ಲಿ ಹಿಂದೂಗಳು ಅಥವಾ ಮುಸ್ಲಿಮರು ಅಂತ ನೋಡಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲರ ಪ್ರಾಣವನ್ನು ಉಳಿಸೋಕೆ ಹೋರಾಟ ಮಾಡ್ತಾರೆ. ಎಲ್ಲೋ ಯಾಕ್ರಿ, ಇವರದ್ದೇ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ವಾದ್ರಾ ಅವರ ಕ್ಷೇತ್ರ ವಯನಾಡುನಲ್ಲಿ ಮಳೆ ಬಂದು ಮಳೆಯ ಆರ್ಭಟಕ್ಕೆ ಎಲ್ಲವೂ ಕೊಚ್ಚಿ ಹೋದಾಗ ಮೊದಲು ಆ ಸ್ಥಳಕ್ಕೆ ಧಾವಿಸಿದ್ದು ಅದೇ RSS ಸ್ವಯಂ ಸೇವಕರು. ಅಲ್ಲಿ ನೀವು ಹಿಂದೂಗಳ ಮುಸ್ಲಿಮರ ಅಂತ ಕೇಳಲಿಲ್ಲ, ಎಲ್ಲರ ಪ್ರಾಣವನ್ನು ಉಳಿಸೋಕೆ ಕೆಲಸವನ್ನು ಮಾಡಿದ್ರು. ಅಂತಹ ಅದೆಷ್ಟೋ ಕೆಲಸವನ್ನು ಭಾರತ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಕಡೆಗಳಲ್ಲೂ RSS ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಯುದ್ಧದ ಸಮಯದಲ್ಲಿ RSS ಸ್ವಯಂ ಸೇವಕರು ಸಹಾಯ ಮಾಡಿದ್ದನ್ನು ಇಂದಿರಾ ಗಾಂಧಿ ಶ್ಲಾಘಿಸಿದ್ರು. ಪ್ರದೀಪ್ ಈಶ್ವರ್ಗೆ ಗೊತ್ತಿರಲ್ಲ ಬಿಡಿ, ಆದರೂ ಇವರು ಕಾಂಗ್ರೆಸ್ನ MLA. ಇದು ಕೇವಲ ನಾನು ತಿಳ್ಕೊಂಡಿರೋದು. RSS ಕೇವಲ ಹಿಂದೂಗಳಿಗಾಗಿ ಮಾತ್ರ ಅಲ್ಲ,
ಪ್ರತಿ ಭಾರತೀಯರಿಗಾಗಿ ಇರೋದು. ಇನ್ನಷ್ಟು ಡೀಟೇಲ್ಸ್ ಇವರಿಗೆ ಬೇಕು ಅಂದರೆ ಯಾವುದಾದ್ರೂ ಹತ್ತಿರದ RSS ಶಾಖೆಗೆ ಹೋದರೆ ತಿಳ್ಕೊಳ್ಬಹುದು. ಇಷ್ಟೆಲ್ಲ ಮಾಡೋ RSS ಏನು ಮಾಡುತ್ತೆ ಅಂತ ಕೇಳೋರಿಗೆ ಹುಚ್ಚರು ಅಂತ ಕರಿಬೇಕಾ, ದಡ್ಡರು ಅಂತ ಕರಿಬೇಕಾ, ಅಥವಾ ಯೋಗ್ಯತೆ ಇಲ್ಲದ ಅಯೋಗ್ಯರು ಅಂತ ಕರಿಬೇಕಾ? ನೀವೇ ಹೇಳಿಪ್ಪ. ಇದು ಗೆಳೆಯರೆ, ಅಪ್ಪ ಖರ್ಗೆ ಮಗ ಮರಿಕರ್ಗೆ ಪಾಕಿಸ್ತಾನದ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೋ ಅನ್ನೋ ಅನುಮಾನ ಹುಟ್ಟು ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.